ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಚಿಕನ್ ಕ್ಲೀನಾಗಿ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಅರ್ಶಿಣ ಪುಡಿ ಮತ್ತು ಖಾರ ಪುಡಿ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನೆಕ್ಸ್ಟು ಕಸ್ತೂರಿ ಮೇಥಿ ಹಾಕೋಬೇಕು ಸ್ವಲ್ಪ. ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ದಮ್ ಬಿರಿಯಾನಿ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಮತ್ತು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋಬೇಕು. ಮತ್ತು ಸ್ವಲ್ಪನೂ ಎತ್ತಿಟ್ಕೊಂಡಿರಬೇಕು, ಯಾಕಂದರೆ ಮೇಲೆ ಲೇಯರಲ್ಲಿ ಹಾಕೋಬೇಕಲ್ಲ ರೈಸ್ ಮೇಲೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಎತ್ತಿಟ್ಕೊಂಡಿರಬೇಕು. ಪುದೀನ, ಕೊತ್ತಂಬರಿ ಮತ್ತು ಫ್ರೈ ಮಾಡಿರೋ ಈರುಳ್ಳಿ ಎತ್ತಿಟ್ಕೊಂಡಿರಬೇಕು. ಈಗ ಪುದೀನ, ಕೊತ್ತಂಬರಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿರ್ತೀವಲ್ಲ. ನೆಕ್ಸ್ಟು ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ವಿ. ಮತ್ತು 1 ಕಪ್ಪು ಮೊಸರು ಹಾಕೋತಿದ್ವಿ. ಮೊಸರು ಹಾಕ್ಕೊಂಡು ಮತ್ತು 1-2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಸಾಕು. ಇಷ್ಟನ್ನು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರೀಝರಲ್ಲ, ಫ್ರಿಜ್ಜಲ್ಲಿ ಇಟ್ಕೋಬೇಕು ಅಷ್ಟೇ. ಈಗ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀವಿ. ಅಲ್ಲಿ ಮ್ಯಾರಿನೇಟ್ ಮಾಡೋದ್ರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಮತ್ತು ಇಷ್ಟನ್ನು ಗ್ರೇವಿ ಮಾಡ್ಕೋಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀವಿ. ಇಷ್ಟು ಬಿರಿಯಾನಿ ಮಸಾಲ ಮತ್ತು ಪುದೀನ, ಕೊತ್ತಂಬರಿ ಮತ್ತು ರೈಸು ಮುಂಚೆನೇ ನೆನಿಟ್ಟಿದ್ದೆ ನಾನು. ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ರೈಸ್ನ ನೆನಿಟ್ಕೊಂಡಿದ್ದೆ. ಮುಂಚೆನೇ ಮಾಡೋಕ್ಕೂ ಒಂದು 10 ನಿಮಿಷ ಮುಂಚೆ ನೆನಿಟ್ಕೋಬೇಕು. ಮತ್ತು ಫ್ರೈ ಮಾಡಿರೋ ಈರುಳ್ಳಿ ಸಹ ಅಲ್ಲಿ ಸ್ವಲ್ಪ ಹಾಕಿರ್ತೀವಿ, ಇಲ್ಲಿ ಸ್ವಲ್ಪ ಉಳಿಸ್ಕೊಂಡಿರಬೇಕು. ಈಗ ನೋಡು, ನೆನಿಟ್ಟಿರೋ ರೈಸ್ನ ಈಗ ಎಟ್ ಎ ಟೈಮ್ ಮಾಡೋಕ್ಕಿಡಬೇಕು. ರೈಸ್ನ ಇಡಬೇಕು. ಮತ್ತು ಈ ಸೈಡು ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆಯಲ್ಲಿ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಫಸ್ಟ್ ಎಣ್ಣೆ ಕಾದ ತಕ್ಷಣ ಆ ಕಡೆ ರೈಸ್ಗೂ ಗ್ಯಾಸ್ ಆನ್ ಇರಬೇಕು, ಈ ಕಡೆ ಮಾಡಲಿಕ್ಕೆ ಈ ಪಾತ್ರೆ ಸಹ ಗ್ಯಾಸ್ ಆನ್ ಮಾಡಿರಬೇಕು. ಈಗ ಎಣ್ಣೆಗೆ ಬಿರಿಯಾನಿ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಎಲ್ಲನೂ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಮೆಣಸು ಎಲ್ಲನೂ ತೊಗೊಂಡಿದ್ದೀವಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಚಿಕನ್, ಒಂದು 20 ನಿಮಿಷ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರಬೇಕು. 20 ನಿಮಿಷ ಅಷ್ಟೇ ಸಾಕು. ಅದು 20 ನಿಮಿಷ ಆದಮೇಲೆ ಈಗ ಮಾಡ್ತಿದ್ದೀವಿ. ಈಗ ಎಣ್ಣೆಗೆ ಇದೆಲ್ಲ ನೆನೆಸಿಟ್ಟಿರೋದನ್ನ ಹಾಕೋತಿದ್ದೀವಿ. ಅಷ್ಟು ಈಗ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಕಿಲ್ಲ, ಎಲ್ಲನೂ ಅದರಲ್ಲೇ ನೆನೆಯಿಡಬೇಕಾದ್ರೆ ಹಾಕೊಂಬಿಟ್ಟಿರ್ತೀವಲ್ಲ. ಈಗ ಇಲ್ಲೇನೂ ಆ್ಯಡ್ ಮಾಡೋದು ಬೇಕಿಲ್ಲ. ಸುಮ್ಮನೆ ಇದು ಚಿಕನ್ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟೇ, ಕೈ ಬಿಡದೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಚಿಕನ್ ಎಲ್ಲ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಕಡೆ ರೈಸ್ನೂ ಸಹ ಮಾಡೋಕೆ ಇಟ್ಕೊಂಡಿರಬೇಕು. ರೈಸು 90% ಕುಕ್ ಆಗಬೇಕು, ಮತ್ತು 100% ಬೇಡ. ಓನ್ಲಿ 90% ಕುಕ್ ಆಗೋವರೆಗೂ ರೈಸ್ನ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ಕಡೆ ರೈಸು ಸಹ ಆಗೋಕ್ಕಿಟ್ಟಿರಬೇಕು. ಇದು 90% ಆದಮೇಲೆ ರೈಸ್ನ ಬಸ್ಕೊಂಡು ಇಟ್ಕೋಬೇಕು. ನೋಡಿ, ಇದು ಈಗ ಆಗ್ತಾಯಿದೆ. ಇದು ಬಸ್ಕೊಂಡು ಇಟ್ಕೊಂಡಿರಬೇಕು. ಇದನ್ನು ನೋಡಿ, ಎಣ್ಣೆ ಬಿಟ್ಕೊಂಡು ನೀಟಾಗಿ ಸ್ಮೂತ್ ಆಗಿದೆ. ಈಗ ಇದನ್ನು ಬಸ್ಕೊಂಡಿರಬೇಕು. ಈಗ ಇದಕ್ಕೆ ಇದು ಸ್ಮೂತ್ ಆಗಿದೆಯಲ್ಲ, ಇದೆಲ್ಲ ರೆಡಿಯಾಗಿದೆ. ಅದಕ್ಕೀಗ ಫಸ್ಟು ಸ್ವಲ್ಪ ಮಾಡ್ಕೊಂಡಿರೋದ್ರಲ್ಲಿ ಹಾಫನ್ನು ಹಾಕ್ಕೋಬೇಕು. ಈ ಥರ ನೀರೆಲ್ಲ ಬಸ್ಬಿಟ್ಟು ಹಾಫನ್ನು ಹಾಕ್ಕೊಂಡು ಇದ್ರ ಮೇಲೆ ಉಳಿಸ್ಕೊಂಡಿರ್ತೀವಲ್ಲ ಕೊತ್ತಂಬರಿ, ಪುದೀನ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಎಲ್ಲನೂ ಸ್ವಲ್ಪ ಮೇಲೆ ಹಾಕ್ಕೋಬೇಕು. ಮತ್ತು ತುಪ್ಪ, ಬಿರಿಯಾನಿಗೆ ಅಂದರೆ ತುಪ್ಪ ಮೇನು, ಪುದೀನ ಮೇನು. ಹಾಗಾಗಿ ತುಪ್ಪನೂ ಚೆನ್ನಾಗಿ ಹಾಕ್ಕೋಬೇಕು. ಈ ಥರ ಲೆವೆಲ್ ಮಾಡಿಕೊಂಡು ಫಸ್ಟು ಫ್ರೈ ಮಾಡಿಟ್ಕೊಂಡಿರೋ ಆನಿಯನ್ನು ಮತ್ತು ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ತುಪ್ಪ ಸಹ ಚೆನ್ನಾಗಿ ಹಾಕ್ಕೋಬೇಕು. ಪ್ಲೀಸ್ ವಿಡಿಯೋ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೋಟ್ಲಲ್ಲಿ ಸಿಗುತ್ತಲ್ಲ ಆ ಥರನೇ ಆಗಿತ್ತು. ಚಿಕನ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಕೊಂಡು ತುಪ್ಪ ಹಾಕ್ಕೋಬೇಕು. ತುಪ್ಪ ಚೆನ್ನಾಗಿ ಹಾಕ್ಕೋಬೇಕು. ಸ್ಮೂತ್ ಆಗುತ್ತೆ ರೈಸು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ತುಪ್ಪ 1-2 ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಮಿಕ್ಕಿರೋ ಅನ್ನನ ಫುಲ್ ಹಾಕ್ಕೋಬೇಕೀಗ. ಮಿಕ್ಕಿರೋ ಅನ್ನನ ಫುಲ್ ಅಷ್ಟು ಉಳಿದಿದ್ದೆಲ್ಲ ಅನ್ನ ಹಾಕ್ಕೊಂಬಿಟ್ಟು ಮತ್ತು ಇನ್ನೊಂದು ಲೇಯರ್ ಪುದೀನ, ಕೊತ್ತಂಬರಿ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಆನಿಯನ್ನ ಮತ್ತು ಮೇಲೆ ಹಾಕ್ಕೋಬೇಕು. ಈಗ ಉಳಿದಿರೋ ಎಲ್ಲ ಅನ್ನನೂ ಹಾಕ್ಕೊಂಡು ಲೆವೆಲ್ ಮಾಡಿಕೊಂಡು ಮತ್ತು ಪುದೀನ, ಕೊತ್ತಂಬರಿ, ಫ್ರೈ ಮಾಡಿಟ್ಕೊಂಡಿರೋ ಆನಿಯನ್ ಮತ್ತು ತುಪ್ಪ ಇಷ್ಟನ್ನು ಇನ್ನೊಂದು ಸಾರಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಅಷ್ಟೇ, ಇಷ್ಟು ಮಾಡಿದರೆ ಆಗೋಯಿತು. ಎಗ್ ಬಿರಿಯಾನಿ ತುಂಬ ಕಷ್ಟ, ಸ್ವಲ್ಪ ಪ್ರೊಸೀಜರ್ ಜಾಸ್ತಿ. ಇದು ಅಷ್ಟೇನಿಲ್ಲ, ಎಲ್ಲ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿಬಿಟ್ಟಿರ್ತೀವಲ್ಲ, ಹಂಗೇನು ಕಷ್ಟ ಇಲ್ಲ. ತುಂಬ ಈಸಿ, ಚೆನ್ನಾಗಾಗುತ್ತೆ. ಈ ಥರ ಎಲ್ಲನೂ ಹಾಕಿ ಮತ್ತು ತುಪ್ಪನೂ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ ಚೆನ್ನಾಗಿರುತ್ತೆ.
ಘಮ ಸಹ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಹಾಕಿಬಿಟ್ಟು ತುಪ್ಪ ಹಾಕಿ ಫುಡ್ ಕಲರ್ ಇದ್ದರೆ ಹಾಕೋಬೋದು, ನಾವು ಹಾಕಿಲ್ಲ. ಈ ಥರ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೇಲೆ ಭಾರವಾದ ವಸ್ತುನ ಇಡಬೇಕು. ಭಾರ ಆಗುವಂಥದ್ದು ಇರಬೇಕು. ನಾವು ರೈಸ್ ಮಾಡಿರೋದ್ರಲ್ಲೇ ನೀರು ತುಂಬಿಸಿ ಇಟ್ಟಿದ್ದೀವಿ ನೋಡಿ. ಈ ಥರ ಭಾರವಾದದ್ದು ಏರಲ್ಲಿ ಹೋಗ್ಲಾರ್ದಾಗೆ ಭಾರವಾದ ವಸ್ತು ಇಟ್ಟು 15 ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕು. 15 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಬೇಕು, ಎಲ್ಲ ರೆಡಿಯಾಗಿರುತ್ತೆ. 15 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿಬಿಡ್ಬೇಕು. ಅಷ್ಟೇ, ಎಲ್ಲ ಕುಕ್ ಆಗಿರುತ್ತೆ. 100% ರೈಸು ಎಲ್ಲ ಇದರಲ್ಲಿ ಕುಕ್ ಆಗಿಬಿಟ್ಟಿರುತ್ತೆ. ಹಿಂಗೆ ನೋಡಿ ಓಪನ್ ಮಾಡಿ ನೋಡಿದ್ರೆ ಇಷ್ಟು ಚೆನ್ನಾಗಾಗಿತ್ತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಬಂದಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನೋಡಿದವರು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಖುಷಿ ಅನಿಸುತ್ತೆ. ನೋಡಿ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗುತ್ತೆ. ಇದು ಬಾಸುಮತಿ ಮಿಕ್ಸ್ ಮಾಡಿ ರೈಸ್ ಮಾಡ್ಕೊಂಡಿದ್ವಿ, ಹಾಗಾಗಿ ಚೆನ್ನಾಗಿತ್ತು. ಬಾಸುಮತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡಬೇಕು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.